Hello students, welcome to Parivartan Physics. In today's video, we'll learn how to perform a practical in which we are going to find the focal length of a given convex lens. Right? So first, we should know what is a focal length. What is focal length? Focal length is the distance between optic center of the lens as well as the principal focus. That is focal length. So in practical ಒಳಗೆ ನಮಗೊಂದು convex lens ಕೊಟ್ಟಿರ್ತಾರೆ ಆ convex lens ಅದು focal length ಅನ್ನು ನಾವು ಫೈಂಡ್ ಮಾಡಬೇಕು using optical bench. This is the optical bench. ಈ optical bench ಅನ್ನು ಯೂಸ್ ಮಾಡಿಕೊಂಡು ನಾವು focal length of convex lens ಅನ್ನು find out ಮಾಡ್ಕೋಬೇಕು. Okay, let us see in detail about this in this video. So this is the instrument which we are going to use to find out the focal length of convex lens, and this instrument is called as optical bench. So ಈ optical bench ಒಳಗೆ there will be three upstands totally. One is so this is the first upstand. This is called as image pin. This is second one is the lens holder, and this is the object pin. This is object pin. So totally two pins naಮಗೆ ಇಲ್ಲಿ ಇರ್ತಾವೆ, image pin, object pin and the lens holder. ಆಮೇಲೆ ಈ optical bench ಏನದಲ್ಲ ಇದರ ಮೇಲೆ ನಮಗೆ 100 cm ಒಂದು 1 meter long ಅಂದ್ರೆ 100 cm ಒಂದು ಸ್ಕೇಲ್ ಇರ್ತದ್ರಿ. You can observe the division reading here, right? So ಇದು ನಮಗೆ 0 cm 0 ಅದ, 5 cm 10 cm, like this the markings we are having, right? So the totally ನಮಗೆ ಎಷ್ಟು ಸೆಂಟಿಮೀಟರ್ ಇರ್ತದಪ್ಪ ಅಂತಂದ್ರೆ 100 cm ಇರ್ತದ್ರಿ. You can observe it here. So this is of 100 cm scale, right? Okay. So first now we have to find out the rough focal length of this given convex lens. ಈ ಕೊಟ್ಟಂತ convex lens the rough focal length ನಾವು find out ಮಾಡ್ಕೋಬೇಕು, and then we'll go for the procedure. So how to find out the rough focal length? So rough focal length find ಮಾಡಬೇಕಾದ್ರೆ ಆ ಮೆಥಡ್ ನಾವು ಇಲ್ಲಿ ಏನು ಯೂಸ್ ಮಾಡ್ತೇವಲ್ಲ, that is called distant object method. ರಫ್ ಫೋಕಲ್ ಲೆಂತ್ ನಿಮಗೆ ಸಿಕ್ಕಿದ ಮೇಲೆನೆ ನೀವು ಆಮೇಲೆ ಈ ಪ್ರಾಕ್ಟಿಕಲ್ ಕಂಟಿನ್ಯೂ ಮಾಡಬಹುದು. ಕರೆಕ್ಟ್? ಸೊ ಇಲ್ಲಿ ನೋಡ್ರಿ, ಹಿಯರ್ ವಿ ಹ್ಯಾವಿಂಗ್ ಅ ವೈಟ್ ಸ್ಕ್ರೀನ್. ಇಲ್ಲಿ ನಮಗೆ ವೈಟ್ ಸ್ಕ್ರೀನ್ ಅದ, ಇಲ್ಲಿ ನಮಗೆ ಕಾನ್ವೆಕ್ಸ್ ಲೆನ್ಸ್ ಅದ, ರೈಟ್? ಸೊ ಈ ಕಾನ್ವೆಕ್ಸ್ ಲೆನ್ಸ್ ದಿಂದ ನಮಗೆ ಏನು ಒಂದು ಡಿಸ್ಟೆಂಟ್ ಆಬ್ಜೆಕ್ಟ್ ಅದ, ಅದರಿಂದ ಬರುವಂತ ಲೈಟ್ ರೇಸ್ ಈ ಕಾನ್ವೆಕ್ಸ್ ಲೆನ್ಸ್ ಆಗಿಂದ ಪಾಸ್ ಆಗಿ ನಮಗೆ ಸ್ಕ್ರೀನ್ ಮೇಲೆ ಫೋಕಸ್ ಆಗ್ತಿರ್ತಾವೆ, ರೈಟ್? ಸೊ ಈಗ ಐ ವಿಲ್ ಗೋ ಆನ್ ಮೂವಿಂಗ್ ದ ಸ್ಕ್ರೀನ್ ಅಂಟಿಲ್ ಐ ಗೆಟ್ the clear image of the distant object. Distant object ಅಂತಂದ್ರೆ ಏನ್ರಿ, ದೂರದಾಗಿರುವಂತ ಒಂದು ಆಬ್ಜೆಕ್ಟ್ ಅನ್ನ ನಾವು ಕ್ಲಿಯರ್ ಆಗಿಲ್ಲೇ ಫೋಕಸ್ ಮಾಡ್ಕೊಳ್ತಾ ಇದೀವಿ, ರೈಟ್? ಸೊ ಈಗ ನಮ್ಗೆ ಅಲ್ಲಿ ದೂರಗಡೆ ಇರುವಂತ ಬಿಲ್ಡಿಂಗ್ ನಮ್ಗೆ ಇಲ್ಲಿ ಇಮೇಜ್ ಕಾಣಿಸ್ತದ್ರಿ. ಆ ಇಮೇಜ್ ಅನ್ನು ನೀವು ನೋಡಬಹುದು. ಆಸ್ ಐ ಗೋ ಆನ್ ಮೂವಿಂಗ್ ದಿಸ್ ಸ್ಕ್ರೀನ್ ಇಟ್ ವಿಲ್ ಗೋ ಆನ್ ಗೆಟಿಂಗ್ ಕ್ಲಿಯರ್ಡ್. ಯಾವುದೋ ಒಂದು ಪಾಯಿಂಟ್ ನಮಗೆ ಕ್ಲಿಯರ್ ಇಮೇಜ್ ಕಾಣಿಸ್ತದ್ರಿ, ರೈಟ್? ಸೊ ನೀವು ಅಲ್ಲಿ ರಿಯಲ್ ಐದಿಂದ ನೋಡ್ಕೊಂಡಾಗ ನಿಮಗೆ ಕ್ಲಿಯರ್ ಇಮೇಜ್ ಕಾಣಿಸ್ತದೆ. ಸೊ ದಿಸ್ ಇಸ್ ದ ಕ್ಲಿಯರ್ ಇಮೇಜ್ ವಿ ಆರ್ ಗೆಟಿಂಗ್. ಸೊ ಕ್ಲಿಯರ್ ಇಮೇಜ್ ಸಿಕ್ಕಿದ ಕೂಡಲೇ ನೀವೇನ್ ಮಾಡ್ಬೇಕು, ಈಗ ಈ ಲೆನ್ಸ್ ಮತ್ತೆ ಇದೇನು ನಮಗೆ ಸ್ಕ್ರೀನ್ ಹೋಲ್ಡರ್ ಅದಾವ, ಈ ಹೋಲ್ಡರ್ಸ್ ನಡುವೆ ಡಿಸ್ಟೆನ್ಸ್ ನೀವು ನೋಡ್ಕೋಬೇಕು. ದಟ್ ವಿಲ್ ಬಿ ದ ರಫ್ ಫೋಕಲ್ ಲೆಂತ್, ಕರೆಕ್ಟ್? ಸೊ ಲೆಟ್ ಅಸ್ ಸಿ ದ ಡಿಸ್ಟೆನ್ಸ್ ಆಫ್ ದಿಸ್ ಹೋಲ್ಡರ್ ಆಫ್ ದ ಸ್ಕ್ರೀನ್ ಆಸ್ ವೆಲ್ ಆಸ್ ದ ಲೆನ್ಸ್. ನೌ ದಟ್ ವಿಲ್ ಗಿವ್ ಯು ದ ರಫ್ ಫೋಕಲ್ ಲೆಂತ್. ಓಕೆ, ಈಗ ನೋಡ್ರಿ, ಲೆಟ್ ಅಸ್ ಟೇಕ್ ದ ರೀಡಿಂಗ್. ದಿಸ್ ಇಸ್ ದ ಲೆನ್ಸ್ ಹೋಲ್ಡರ್. ಲೆನ್ಸ್ ಹೋಲ್ಡರ್ ಮೇಲೆ ಅಲ್ಲಿ ನಿಮಗೆ ಮಾರ್ಕಿಂಗ್ ಅದ ರೀ, ರೈಟ್? ಸೊ ಆ ಮಾರ್ಕಿಂಗ್ ಈಗ ನಮ್ಗೆ ಎಲ್ಲದಪ್ಪ ಅಂದ್ರೆ ಎಕ್ಸಾಕ್ಟ್ಲಿ 50th ಸೆಂಟಿಮೀಟರ್ ಮ್ಯಾಗ ಅದ ರೀ, 50th ಡಿವಿಷನ್ ಮ್ಯಾಗ ಅದ. ಸೊ ಈಗ ಲೆನ್ಸ್ ಹೋಲ್ಡರ್ ಏನದಲ್ಲ, ಲೆನ್ಸ್ ಹೋಲ್ಡರ್ ನಮ್ಗೆ ಎಲ್ಲದ ನೋಡ್ರಿ ಎಕ್ಸಾಕ್ಟ್ಲಿ ವೇರ್ ಇಟ್ ಇಸ್. ಸೊ ಇಟ್ ಇಸ್ ಅಟ್, ಸೊ ಇಟ್ ಇಸ್ ಆನ್ 70. ದಿಸ್ ಇಸ್ 70, ದಿಸ್ ಇಸ್ 71, ರೈಟ್? ಇದು 70, ಇದು 70.5, ಇದು ನಮಗೆ 71. ಸೊ 71th ಡಿವಿಷನ್ ಏನದ ನಮಗೆ ಈ ಲೆನ್ಸ್ ಹೋಲ್ಡರ್ ಅದ ರೀ. ಸೊ ದಟ್ ಇಸ್ 50, ದಿಸ್ ಇಸ್ 71. ಅಂದ್ರೆ ನಮಗೆ ಎಷ್ಟು ಫೋಕಲ್ ಲೆಂತ್, ರಫ್ ಫೋಕಲ್ ಲೆಂತ್ ಎಷ್ಟು ಬಂತೆ? 21 ಸೆಂಟಿಮೀಟರ್ ನಮಗೆ ರಫ್ ಫೋಕಲ್ ಲೆಂತ್ ಬಂತೆ. ಕ್ಲಿಯರ್ ಅದ ರೀ? ಓಕೆ. ಸೊ ಬೈ ಯೂಸಿಂಗ್ ರಫ್ ಫೋಕಲ್ ಲೆಂತ್ ವಿ ಗಾಟ್ ಟು ನೋ ವೇರ್ ವಿ ಹ್ಯಾವ್ ಟು ಕೀಪ್ ದ ಆಬ್ಜೆಕ್ಟ್ ನೌ, ರೈಟ್? ಸೊ ಇದೇನು ನಮಗದಲ್ರಿ, ದಿಸ್ ಇಸ್ ದ ಆಬ್ಜೆಕ್ಟ್ ಪಿನ್ ಅಂಡ್ ದಿಸ್ ಇಸ್ ದ ಇಮೇಜ್ ಪಿನ್, ರೈಟ್? ನಾವು ಇಮೇಜ್ ಪಿನ್ ಏನಿರ್ತದಲ್ಲ ಆ ಕಡೆ ಕುತ್ಕೊಂಡು ನಾವು ನೋಡ್ಕೋಬೇಕು. ವಿ ಹ್ಯಾವ್ ಟು ಫೋಕಸ್. ಆಬ್ಜೆಕ್ಟ್ ಪಿನ್ ಶುಡ್ ಬಿ ಆನ್ ಅವರ್ ಅಪೋಸಿಟ್ ಸೈಡ್. ನಮ್ಮ ಮುಂದ್ಗಡೆ ಇರಬೇಕ್ರಿ ಆಬ್ಜೆಕ್ಟ್ ಪಿನ್. ಕ್ಲಿಯರ್? ಓಕೆ, ಈಗ ನೋಡ್ರಿ, this is object pin, this is lens and this is image pin, right? ನಾವೀಗ ರಫ್ ಫೋಕಲ್ ಲೆಂತ್ ಫೈಂಡ್ ಔಟ್ ಮಾಡಿದ್ಮೇಲೆ ಆ ರಫ್ ಫೋಕಲ್ ಲೆಂತ್ ನಮಗೆ ಎಷ್ಟು ಬಂದಿತ್ತಪ್ಪ ಅಂತಂದ್ರೆ 21 ಸೆಂಟಿಮೀಟರ್ ಬಂದಿತ್ತು. ಸೊ 2 times of f ಡಿಸ್ಟೆನ್ಸ್ ಅಲ್ಲಿ ನಾವು ಆಬ್ಜೆಕ್ಟ್ ಪಿನ್ ಅನ್ನು ಇಟ್ಕೋಬೇಕು. 2 times of f ಅಂತಂದ್ರೆ ಎಷ್ಟ್ರಿ? 21 ಇತ್ತ, ಅದು ನಮಗೆ 42 ಆಗ್ಬೇಕು, ರೈಟ್? ಸೊ ಈಗ 42 ಅಂತಂದ್ರೆ ಇಟ್ ಇಸ್ 2f ಡಿಸ್ಟೆನ್ಸ್. ಈ 2f ಡಿಸ್ಟೆನ್ಸ್ ಏನದಲ್ಲ, 2f ಡಿಸ್ಟೆನ್ಸ್ ಈ ಕಡೆ ಒಂದು 2 ಟ್ರೈಲ್ ನಮಗೆ ಬರ್ಬೇಕು, 2f ಡಿಸ್ಟೆನ್ಸ್ ಈ ಕಡೆ ಒಂದು 2-3 ಟ್ರೈಲ್ ನಮಗೆ ಬರ್ಬೇಕು. ಸೊ ಇನ್ ದ ನೇಬರ್ಹುಡ್ ಆಫ್ ದಟ್ 2f ಡಿಸ್ಟೆನ್ಸ್ ವಿ ಹ್ಯಾವ್ ಟು ಟೇಕ್ 5 to 6 ಟ್ರೈಲ್ಸ್, ಕರೆಕ್ಟ್? ಸೊ ಈಗ ನಮಗೆ ಆಬ್ಜೆಕ್ಟ್ ಪಿನ್ ನಾವು ಎಲ್ಲಿ ಇಟ್ಕೋಬೇಕು ಅನ್ನೋದು ನಮಗೆ ಇಂಪಾರ್ಟೆಂಟ್ ಅದ ರೀ. ಕ್ಲಿಯರ್? ಓಕೆ, ಈಗ ನೋಡ್ರಿ, the distance between lens and the object pin is called object distance,
ಇದು ನಮಗೆ ಲೆನ್ಸ್ ಅದ ರೀ, ಇದು ಆಬ್ಜೆಕ್ಟ್ ಪಿನ್ ಅದ, ಇಟ್ ಇಸ್ ಕಾಲ್ಡ್ ಆಬ್ಜೆಕ್ಟ್ ಡಿಸ್ಟೆನ್ಸ್. ಈ ಆಬ್ಜೆಕ್ಟ್ ಡಿಸ್ಟೆನ್ಸ್ ನಾವು ಯು ಅಂತ ರಿಪ್ರೆಸೆಂಟ್ ಮಾಡ್ಕೋತೀವಿ. ದ ಡಿಸ್ಟೆನ್ಸ್ ಬಿಟ್ವೀನ್ ಲೆನ್ಸ್ ಅಂಡ್ ದ ಇಮೇಜ್ ಪಿನ್ ಇಸ್ ಕಾಲ್ಡ್ ಇಮೇಜ್ ಡಿಸ್ಟೆನ್ಸ್. ಈ ಡಿಸ್ಟೆನ್ಸ್ ನಾವು ವಿ ಅಂತ ರಿಪ್ರೆಸೆಂಟ್ ಮಾಡ್ಕೋತೀವಿ. ಸಿ ದ ಲೈಟ್ ರೇಸ್ ವಿಲ್ ಆಲ್ವೇಸ್ ಬಿ ಕಮಿಂಗ್ ಫ್ರಮ್ ದ ಆಬ್ಜೆಕ್ಟ್. ಆಬ್ಜೆಕ್ಟ್ ದಿಂದ ನಮ್ಗೆ ಲೈಟ್ ರೇಸ್ ಬರ್ತಿರ್ತಾವ್ರಿ. ಸೊ ಈ ಆಬ್ಜೆಕ್ಟ್ ದಿಂದ ಬರುವಂತ ಲೈಟ್ ರೇಸ್ ನಮಗೆ ಕಾನ್ವೆಕ್ಸ್ ಲೆನ್ಸ್ ಒಳಗೆ ಪಾಸ್ ಆಗಿ ಸಮ್ವೇರ್ ಹಿಯರ್ ದೇ ವಿಲ್ ಗೆಟ್ ಕೋಇನ್ಸೈಡೆಡ್. ಅಂದ್ರೆ ಇಲ್ಲೆಲ್ಲೋ ನಮ್ಗೆ ಬಂದವು ಏನಾಗ್ತಾವ್ರಿ, ಇಮೇಜ್ ಅನ್ನು ಫಾರ್ಮ್ ಮಾಡ್ತಾವ್ರಿ, ರೈಟ್. ಸೊ ಈಗ ಆ ಇಮೇಜ್, ಈ ತರದ ಇಮೇಜ್ ನಮಗೆ ಎಲ್ಲಿ ಫಾರ್ಮ್ ಆಗಿರ್ತದೆ ಅನ್ನೋದನ್ನ ನಾವು ಐಡೆಂಟಿಫೈ ಮಾಡ್ಬೇಕು. ವೆದರ್ ಇಟ್ ಹಸ್ ಫಾರ್ಮ್ ಹಿಯರ್ ಆರ್ ಇಟ್ ಹಸ್ ಫಾರ್ಮ್ ಹಿಯರ್, ಅಥವಾ ಇಲ್ಲಿ ಫಾರ್ಮ್ ಆಗಿತ್ತು, ಇಲ್ಲಿ ಫಾರ್ಮ್ ಆಗಿತ್ತು, ಇಲ್ಲಿ ಫಾರ್ಮ್ ಆಗಿತ್ತು, ಎಲ್ಲಿ ಫಾರ್ಮ್ ಆಗಿತ್ತು ಅನ್ನೋದನ್ನ ನಾವು ಇಮೇಜ್ ದ ಪೊಸಿಷನ್ ಇಲ್ಲಿ ಲೊಕೇಟ್ ಮಾಡ್ಬೇಕಾಗಿರ್ತದ್ರಿ. ದಟ್ ಇಸ್ ದ ಪ್ರೊಸೀಜರ್ ಆಫ್ ದಿಸ್ ಎಕ್ಸ್ಪೆರಿಮೆಂಟ್, ಕರೆಕ್ಟ್. ಓಕೆ, ನೆಕ್ಸ್ಟ್ ನೋಡ್ರಿ, ಈಗ ಲೈಟ್, ಇನ್ಸಿಡೆಂಟ್ ಲೈಟ್ ರೇಸ್ ನಮಗೆ ಆಬ್ಜೆಕ್ಟ್ ನಿಂದ ಲೆನ್ಸ್ ಕಡೆಗೆ ಬರ್ತಿರ್ತಾವೆ. ಸೊ ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ಲೈಟ್ ರೇಸ್ ಇಸ್ ಲೈಕ್ ದಿಸ್. ನಾವು ಡಿಸ್ಟೆನ್ಸ್ ಮೆಜರ್ಮೆಂಟ್ ಮಾಡ್ಬೇಕಾದ್ರೆ ನೋಡ್ರಿ, ದಿಸ್ ಇಸ್ ದ ಲೆನ್ಸ್ ಅಂಡ್ ದಿಸ್ ಇಸ್ ದ ಆಬ್ಜೆಕ್ಟ್ ಪಿನ್, ರೈಟ್. ಇದು ಆಬ್ಜೆಕ್ಟ್, ಇದು ಲೆನ್ಸ್ ಅಂದಂಗ್ರಿ. ಆಪ್ಟಿಕ್ ಸೆಂಟರ್ ನಮಗೆ ಇಲ್ಲದ್ರಿ. ಆಲ್ ದ ಡಿಸ್ಟೆನ್ಸಸ್ ಆರ್ ಮೆಜರ್ಡ್ ಫ್ರಮ್ ದ ಆಪ್ಟಿಕ್ ಸೆಂಟರ್. ವಿ ನೋ ದಿಸ್ ವೆರಿ ವೆಲ್. ಅಥವಾ ಮಿರರ್ ಕೇಸ್ ನಾವು ಅದನ್ನ ಪೋಲ್ ಅಂತ ಕರಿತೀವಿ, ರೈಟ್. ಸೊ ಅಲ್ಲಿಂದ ನಾವು ಡಿಸ್ಟೆನ್ಸ್ ಮೆಜರ್ಮೆಂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಈಗ ಆಬ್ಜೆಕ್ಟ್ ಡಿಸ್ಟೆನ್ಸ್ ನೀವು ಮೆಜರ್ಮೆಂಟ್ ಮಾಡ್ಬೇಕಾದ್ರೆ ಫ್ರಮ್ ಲೆನ್ಸ್ ಟು ದ ಆಬ್ಜೆಕ್ಟ್, ಈ ಡೈರೆಕ್ಷನ್ ದಾಗ ನೀವು ಮೆಜರ್ಮೆಂಟ್ ಮಾಡ್ತೀರಿ. ಇನ್ಸಿಡೆಂಟ್ ಲೈಟ್ ರೇಸ್ ನಮಗೆ ಈ ಡೈರೆಕ್ಷನ್ ಒಳಗದಾವ. So we are measuring the object distance in the opposite direction of the incident light ray. That's why we should take the object distance negative. U ನಾವು ಮೈನಸ್ ತಗೋಬೇಕು. ಇಮೇಜ್ ಡಿಸ್ಟೆನ್ಸ್ ತಗೋಬೇಕಾದ್ರೆ ನೋಡ್ರಿ, ಇಲ್ಲಿ ನಮಗೆ ಇಮೇಜ್ ಫಾರ್ಮ್ ಆಗಿದೆ ಅಂತ ಇಟ್ಕೋರಿ. ದಿಸ್ ಇಸ್ ದ ಲೊಕೇಶನ್ ಆಫ್ ಇಮೇಜ್ ಅಂತ ಇಟ್ಕೋರಿ. ಈಗ ನಾವು ಲೆನ್ಸ್ ದಿಂದ ಇಮೇಜ್ ಪಿನ್ ಕಡೆಗೆ ಇಮೇಜ್ ಡಿಸ್ಟೆನ್ಸ್ ಮೆಜರ್ಮೆಂಟ್ ಮಾಡ್ತೀವಿ. ಸೊ ಲೈಟ್ ರೇಸ್ ನಮಗೆ ಈ ಕಡೆನೆ ಬರತಾವ್ರಿ. ಇನ್ಸಿಡೆಂಟ್ ಲೈಟ್ ರೇಸ್ ಆರ್ ಆಲ್ಸೋ ಇನ್ ದಿಸ್ ಡೈರೆಕ್ಷನ್ ಓನ್ಲಿ. ಇಮೇಜ್ ಡಿಸ್ಟೆನ್ಸ್ ವಿ ಆರ್ ಮೆಜರಿಂಗ್ ಇನ್ ದ ಸೇಮ್ ಡೈರೆಕ್ಷನ್ ಓನ್ಲಿ. ಸೊ ಇಮೇಜ್ ಡಿಸ್ಟೆನ್ಸ್ ನಮಗೆ ಪಾಸಿಟಿವ್ ಆಗ್ತದೆ. So in this practical, object distance is negative because we are measuring in the opposite direction of incident light ray. Image distance is positive because we are measuring in the direction of the incident light ray. Clear? Okay. In next ನೋಡ್ರಿ, ನಾವೀಗ ಆಬ್ಜೆಕ್ಟ್ ಪಿನ್ ಅನ್ನ ಈ ಪ್ರೊಸೀಜರ್ ನ ನಿಮ್ಗೆ ಕ್ಲಿಯರ್ಲಿ ಹೇಳ್ಬಿಡ್ತೀನಿ. ಆಬ್ಜೆಕ್ಟ್ ಪಿನ್ ನಾವು 5 ಡಿಫರೆಂಟ್ ಪೊಸಿಷನ್ಸ್ ಒಳಗೆ ಇಟ್ಕೋಬೇಕು. ಈಗ ನಮಗೆ 42 is 2f, ರೈಟ್. ಸೊ ನಾವು ಅದನ್ನ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ, I will start it from 44. ಸೊ 44 ಒಮ್ಮೆ 44 ಡಿಸ್ಟೆನ್ಸ್ ಒಳಗೆ ಇದನ್ನ ಆಬ್ಜೆಕ್ಟ್ ಅನ್ನ ಇಟ್ಕೋರಿ. ಆಮೇಲೆ ಇಮೇಜ್ ಅದ ಪೊಸಿಷನ್ ಲೊಕೇಟ್ ಮಾಡ್ರಿ. ಆಬ್ಜೆಕ್ಟ್ ಡಿಸ್ಟೆನ್ಸ್, ಇಮೇಜ್ ಡಿಸ್ಟೆನ್ಸ್ ಗಳನ್ನ ನೋಟ್ ಡೌನ್ ಮಾಡ್ಕೊರಿ. ನೆಕ್ಸ್ಟ್ 1 ಸೆಂಟಿಮೀಟರ್ ಯು ಮೂವ್ ಕ್ಲೋಸ್ ಟು ದ ಕಾನ್ವೆಕ್ಸ್ ಲೆನ್ಸ್, ಅಂದ್ರೆ 44 ಕಿಂತ 43 ತಗೊಂಡ್ ಬರ್ರಿ. ಆಮೇಲೆ ಮತ್ತೆ ಇಮೇಜ್ ಪೊಸಿಷನ್ ಲೊಕೇಟ್ ಮಾಡ್ರಿ. ನೋಟ್ ಡೌನ್ ದ ಆಬ್ಜೆಕ್ಟ್ ಡಿಸ್ಟೆನ್ಸ್, ಇಮೇಜ್ ಡಿಸ್ಟೆನ್ಸ್, ಗೋ ಫಾರ್ ದ ನೆಕ್ಸ್ಟ್ ಟ್ರಯಲ್. ನೆಕ್ಸ್ಟ್ ಟ್ರಯಲ್ ನೀವು ನೋಡ್ರಿ, 43 ಐತೆ, 44 ಐತೆ, 43 ಐತೆ. ಇನ್ 42 ಇಮೇಜ್ ಫೈಂಡ್ ಮಾಡ್ರಿ, ಯು ಅಂಡ್ ವಿ ಬರ್ಕೊಡ್ರಿ. 41 ಇಮೇಜ್ ಫೈಂಡ್ ಮಾಡ್ರಿ, ಯು ಅಂಡ್ ವಿ ಬರ್ಕೊಡ್ರಿ. 40 ಇಮೇಜ್ ಫೈಂಡ್ ಮಾಡ್ರಿ, ಯು ಅಂಡ್ ವಿ ಬರ್ಕೊಡ್ರಿ. ಅಂಡ್ ದೆನ್ ಯು ಗೋ ಫಾರ್ ದ ಕ್ಯಾಲ್ಕುಲೇಷನ್ಸ್. ಸೊ ದಿಸ್ ಇಸ್ ದ ಪ್ರೊಸೀಜರ್ ವಿಚ್ ವಿ ಆರ್ ಗೋಯಿಂಗ್ ಟು ಫಾಲೋ, ರೈಟ್. ಸೊ ವಿಲ್ ಸಿ ಸ್ಟೆಪ್ ಬೈ ಸ್ಟೆಪ್. ಈಗ ಫಸ್ಟ್ ಟ್ರಯಲ್ ನಾವು ನೋಡ್ಕೊಳ್ಳೋಣ ಅಂತ, ಅಂಡ್ ದೆನ್ ವಿಲ್ ಗೋ ಫಾರ್ ದ ಕ್ಯಾಲ್ಕುಲೇಷನ್ಸ್. ಓಕೆ, ರಫ್ ಫೋಕಲ್ ಲೆಂತ್ ಫೈಂಡ್ ಮಾಡಿದ್ಮೇಲೆ ನಾವು ಈಗ ಏನಿದೆ ಆಬ್ಜೆಕ್ಟ್ ಪಿನ್ ಅದಲ್ಲ, ಆಬ್ಜೆಕ್ಟ್ ಪಿನ್ ನಾವು ಬಿಯಾಂಡ್ 2f ಇಟ್ಕೋಬೇಕು. ಸೊ ಎಫ್ ನಮಗೆ ಬಂದಿರುತ್ತೆ 21 ಸೆಂಟಿಮೀಟರ್. 2f ಅಂತಂದ್ರೆ ನಮ್ಗೆ ಆಗ್ತದ್ರಿ 42 ಸೆಂಟಿಮೀಟರ್, ಕರೆಕ್ಟ್. ಸೊ 42 ಸೆಂಟಿಮೀಟರ್ ಕಿಂತ ದೂರ ಒಳಗೆ ನಾವು ಅದನ್ನ ಇಟ್ಕೋಬೇಕು. ಯಾಕಂದ್ರೆ 42 ನೇಬರ್ಹುಡ್ ಒಳಗೆ ನಮಗೊಂದು 5 ಟ್ರಯಲ್ಸ್ ಬರ್ಬೇಕ್ರಿ, ಕರೆಕ್ಟ್. ಸೊ ನೋಡ್ರಿ, ಇಲ್ಲ ಪೊಸಿಷನ್ ನೋಡ್ರಿ, ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಲೆನ್ಸ್ ಹೋಲ್ಡರ್. ಇದು ನಮಗೆ ಎಷ್ಟನೇ ಡಿವಿಷನ್ ಕದ ನೋಡ್ರಿ, ಇಟ್ ಇಸ್ ಅಟ್ 50th ಡಿವಿಷನ್. ಇದು ನಮಗೆ 50th ಡಿವಿಷನ್ ಕದ್ರಿ, ರೈಟ್. ಸೊ ನಮಗೆ ಲೆನ್ಸ್ ಎಲ್ಲಿ ಇಟ್ಕೋಬೇಕು ನಾವು. ಈಗ ನಂಗೆ 42 ಸೆಂಟಿಮೀಟರ್ 2f ಅದ, ನಾ ಈಗ ಅದನ್ನ 45 ಸೆಂಟಿಮೀಟರ್ ಇಟ್ಕೋಬೇಕು. ಅಂದ್ರೆ 50 ಪ್ಲಸ್ 45 ಅಂದ್ರೆ 95. ಸೊ ವೇರ್ ಶುಡ್ ಐ ಕೀಪ್ ದಿಸ್ ಆಬ್ಜೆಕ್ಟ್ ಪಿನ್. ಈ ಆಬ್ಜೆಕ್ಟ್ ಪಿನ್ ನಾ ಎಲ್ಲಿ ಇಟ್ಕೋಬೇಕು, 95 ಸೆಂಟಿಮೀಟರ್ ನಾ ಅದನ್ನ ಇಟ್ಕೋಬೇಕ್ರಿ. ಓಕೆ, ಇಲ್ಲೇ ನೋಡ್ರಿ, ದಿಸ್ ಇಸ್ 90, ಇದು ನಮಗೆ 90 ಅದ, ಇಲ್ಲಿ ನಮಗೆ 95 ಅದ, ಕರೆಕ್ಟ್. ಸೊ ವಿಲ್ ಕೀಪ್ ಇಟ್ ಅಟ್ 95 ಸೆಂಟಿಮೀಟರ್. ಇಲ್ಲಿ ಇದೇನ್ ನಮಗೆ ಮಾರ್ಕ್ ಅದಲ್ಲ, ಈ ಮಾರ್ಕ್ ನಮಗೆ ಎಕ್ಸಾಕ್ಟ್ಲಿ ಆ 95th ಡಿವಿಷನ್ ನಮಗೆ ಬರ್ಬೇಕು, ರೈಟ್. ಸೊ ಇಟ್ ಇಸ್ ಅಟ್ 95th ಡಿವಿಷನ್. ಸೊ ಇಷ್ಟು ದೂರ ಒಳಗೆ ನಾವೀಗ ಆ ಆಬ್ಜೆಕ್ಟ್ ಇಟ್ಕೊಂಡಿದ್ವಿ, ಕ್ಲಿಯರ್. ಸೊ ದಿಸ್ ಇಸ್ ಫಾರ್ ದ ಫಸ್ಟ್ ಟ್ರಯಲ್. ಫಸ್ಟ್ ಟ್ರಯಲ್ ನಾವು the distance between the lens and the object pin ಏನದಲ್ಲ, we have kept it at 45 centimeter. 45 centimeter ನಾವು object distance ಇಟ್ಕೊಂಡಿದ್ದೀವಿ, ಕ್ಲಿಯರ್. ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಸ್ಟೆಪ್ ನಾವು. ಓಕೆ, ಸೊ ಈಗ ನಾವು ಆಬ್ಜೆಕ್ಟ್ ಪಿನ್ ಲೆನ್ಸ್ ಆ ಕಡೆ 45 ಸೆಂಟಿಮೀಟರ್ ಡಿಸ್ಟೆನ್ಸ್ ಒಳಗೆ ಇಟ್ಕೊಂಡಿದ್ದೀವಿ. ಸೊ ವಿ ನೋ ದ ಆಬ್ಜೆಕ್ಟ್ ಡಿಸ್ಟೆನ್ಸ್ ನಾವು, ದಟ್ ಇಸ್ 45 ಸೆಂಟಿಮೀಟರ್. ಈಗ ನೆಕ್ಸ್ಟ್ ನಾವು ಇಮೇಜ್ ಎಲ್ಲದ ಅಂತ ಲೊಕೇಟ್ ಮಾಡ್ಕೋಬೇಕು. ಪ್ಲಸ್ ಆ ಇಮೇಜ್ ದ ಡಿಸ್ಟೆನ್ಸ್ ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಐಡೆಂಟಿಫೈ ಮಾಡ್ಕೋಬೇಕು. ವಿ ಹ್ಯಾವ್ ಟು ನೋಟ್ ಡೌನ್ ದ ಡಿಸ್ಟೆನ್ಸ್ ಆಫ್ ದ ಇಮೇಜ್. ಈಗ ನೋಡ್ರಿ, ಆಬ್ಜೆಕ್ಟ್ ನಮ್ಗೆ ಇಲ್ಲದ್ರಿ, ವಿ ಹ್ಯಾವಿಂಗ್ ದ ಆಬ್ಜೆಕ್ಟ್ ಹಿಯರ್. ಆ ಆಬ್ಜೆಕ್ಟ್ ದಿಂದ ಬರುವಂತ ಲೈಟ್ ರೇಸ್ ನಮಗೆ ಲೆನ್ಸ್ ಒಳಗಿನ ಪಾಸ್ ಆಗಿ ಅದ್ರದ್ದು ಇನ್ವರ್ಟೆಡ್ ಇಮೇಜ್ ಈ ಕಡೆ ನಮಗೆ ಎಲ್ಲೋ ಒಂದ್ ಕಡೆ ಫಾರ್ಮ್ ಆಗ್ತದ್ರಿ. ಈಗ ಫಾರ್ ಎಕ್ಸಾಂಪಲ್ ನಮಗೆ ಇಲ್ಲೇ ಫಾರ್ಮ್ ಆಗ್ಯದೋ ಇಮೇಜ್, ಅಥವಾ ಇಲ್ಲಿ ಫಾರ್ಮ್ ಆಗ್ಯದೋ, ಅಥವಾ ಇಲ್ಲಿ ಫಾರ್ಮ್ ಆಗ್ಯದೋ, ಅಥವಾ ಎಕ್ಸಾಕ್ಟ್ಲಿ ಈಗ ಏನ ಪಿನ್ ಇಟ್ಟಿದ್ದೀನಿ ಇಲ್ಲಿ ಫಾರ್ಮ್ ಆಗ್ಯದೋ, ಅಥವಾ ಇಲ್ಲಿ ಫಾರ್ಮ್ ಆಗ್ಯದೋ. ವಿ ಹ್ಯಾವ್ ಟು ಫೈಂಡ್ ಔಟ್ ದ ಲೊಕೇಶನ್ ಆಫ್ ದಟ್ ಇಮೇಜ್. ನಿಮಗೀಗ ಫಾರ್ ಎಕ್ಸಾಂಪಲ್ ಈಗ ಅದು ಇಮೇಜ್ ನಮಗೆ ಇಲ್ಲೇ ಫಾರ್ಮ್ ಆಗಿತ್ತು ಅಂತ ಇಟ್ಕೋರಿ, ಹಿಯರ್ ಇಟ್ ಹಸ್ ಫಾರ್ಮ್ಡ್ ಅಂತ ಇಟ್ಕೋರಿ.
ಸೊ ಇಲ್ಲಿ ಫಾರ್ಮ್ ಆಗಿತ್ತಪ್ಪ ಅಂದ್ರೆ ನಿಮಗೆ ಇಮೇಜ್ ಲೊಕೇಶನ್ ಕರೆಕ್ಟ್ ಆಗಿ ಸಿಕ್ಕಿದ ಮೇಲೆ ನೀವೇನ್ ಮಾಡ್ಬೇಕು, ಯು ಶುಡ್ ಟೇಕ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಲೆನ್ಸ್ ಅಂಡ್ ದ ಇಮೇಜ್ ಪಿನ್. ದಿಸ್ ಇಸ್ ಕಾಲ್ಡ್ ಅಸ್ ವಿ. ಇದು ನಮಗೆ ಇಮೇಜ್ ಡಿಸ್ಟೆನ್ಸ್ ರೀ. ಈ ಇಮೇಜ್ ಡಿಸ್ಟೆನ್ಸ್ ನೀವು ನೋಟ್ ಡೌನ್ ಮಾಡ್ಕೋಬೇಕು. ಸೊ ಫಸ್ಟ್ ಟ್ರಯಲ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಮತ್ತು ಫಸ್ಟ್ ಟ್ರಯಲ್ ಇಮೇಜ್ ಡಿಸ್ಟೆನ್ಸ್ ನೀವು ನೋಟ್ ಡೌನ್ ಮಾಡ್ಕೋಬೇಕು. ಅಂಡ್ ದೆನ್ ಯು ಹ್ಯಾವ್ ಟು ಗೋ ಫಾರ್ ದ ಸೆಕೆಂಡ್ ಟ್ರಯಲ್. ಈಗ ಆ ಇಮೇಜ್ ದೇನ್ ಲೊಕೇಶನ್ ಅದಲ್ರಿ, ಆ ಇಮೇಜ್ ದ ಲೊಕೇಶನ್ ಫೈಂಡ್ ಮಾಡೋದು ನಮಗೆ ಇಂಪಾರ್ಟೆಂಟ್ ಸ್ಟೆಪ್ ಅದ್ರಿ. ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ವಿಚ್ ವಿ ಹ್ಯಾವ್ ಟು ಡೂ ವೆರಿ ಕೇರ್ಫುಲಿ. ಇದು ಒಂದು ನಿಮಗೆ ಕ್ಲಿಯರ್ ಆಗಿ ಬಂತಪ್ಪ ಅಂದ್ರೆ ಈ ಪ್ರಾಕ್ಟಿಕಲ್ ನಿಮಗೆ 100% ಸಕ್ಸಸ್ಫುಲ್ ಆಗ್ತದೆ. ಕರೆಕ್ಟ್. ಓಕೆ, ಯು ಕ್ಯಾನ್ ಅಬ್ಸರ್ವ್ ದೇರ್. ಅಲ್ಲಿ ನೀವು ನೋಡಬಹುದು ಲೆನ್ಸ್ ಒಳಗೆ ನಮಗೆ ಇನ್ವರ್ಟೆಡ್ ಇಮೇಜ್ ಆಫ್ ದ ಆಬ್ಜೆಕ್ಟ್ ಪಿನ್ ಕಾಣಿಸತ್ರಿ. ವೈಟ್ ಕಲರ್ ಆಬ್ಜೆಕ್ಟ್ ಪಿನ್ ಇನ್ವರ್ಟೆಡ್ ಇಮೇಜ್ ನಿಮಗೆ ಅಲ್ಲಿ ಕಾಣಿಸತ್ರಿ. ಕ್ಲಿಯರ್ ಅದ್ರಿ. ಸೊ ಈಗ ನಾವು ಏನ್ ಮಾಡ್ಬೇಕ್ರಿ, ಆ ಇನ್ವರ್ಟೆಡ್ ಇಮೇಜ್ ಪೊಸಿಷನ್ ಈ ಕಡೆ ಅಂದ್ರೆ ಲೆನ್ಸ್ ಈ ಕಡೆ ನಮಗೆ ಎಲ್ಲದ ಅಂತ ನಾವು ಐಡೆಂಟಿಫೈ ಮಾಡ್ಕೋಬೇಕಾಗಿದೆ. ಸೊ ಅದಕ್ಕೆ ಪ್ರೊಸೀಜರ್ ಏನು ದಟ್ ಲೆಟ್ ಅಸ್ ಸಿ. ರೈಟ್. ಓಕೆ, ಈಗ ನೋಡ್ರಿ, ಹೌ ಟು ಐಡೆಂಟಿಫೈ ದ ಪೊಸಿಷನ್ ಆಫ್ ದಟ್ ಇಮೇಜ್. ಆ ಇಮೇಜ್ ದ ಪೊಸಿಷನ್ ನಾವು ಯಾವ ತರ ಫೈಂಡ್ ಔಟ್ ಮಾಡ್ಕೋಬೇಕಾ, ದಟ್ ಇಸ್ ದ ಕ್ವೆಶನ್. ನಾವು ಈಗ ಇಮೇಜ್ ಪೊಸಿಷನ್ ಫೈಂಡ್ ಮಾಡ್ಬೇಕಾದ್ರೆ ನೋಡ್ರಿ, ಫಸ್ಟ್ ಥಿಂಗ್ ನೀವ್ ಏನ್ ಮಾಡ್ಬೇಕ್ರಿ, ಈಗ ನಾ ಸ್ಟೆಪ್ ಬೈ ಸ್ಟೆಪ್ ಏನ್ ಸ್ಟೆಪ್ಸ್ ಹೇಳ್ತೀನಿ ಇದನ್ನ ಕರೆಕ್ಟ್ ಆಗಿ ಫಾಲೋ ಮಾಡ್ರಿ. ನೋವೇರ್ ವಿಲ್ ಗೆಟ್ ಸ್ಟ್ರಕ್. ಆಮೇಲೆ ಇದೇನ್ ಬಹಳ ಕಾಂಪ್ಲಿಕೇಟೆಡ್ ಪ್ರೊಸೀಜರ್ ಏನಲ್ರಿ, ಬಹಳ ಸಿಂಪಲ್ ಪ್ರೊಸೀಜರ್ ಅದ. ಸೊ ಇಲ್ಲಿ ತಿಳ್ಕೊಡ್ರಿ. ಫಸ್ಟ್ ಏನ್ ಮಾಡ್ರಿ, ವೆರಿ ಫಸ್ಟ್ ಸ್ಟೆಪ್ ಇಸ್ ಅಲ್ಲಿ ಏನ್ ನಿಮಗೆ ಇನ್ವರ್ಟೆಡ್ ಇಮೇಜ್ ಕಾಣಿಸತ್ರಿ. ಆ ಇನ್ವರ್ಟೆಡ್ ಇಮೇಜ್ ದ ಟಿಪ್ ಮತ್ತೆ ಇದೇ ನಮಗೆ ಇಮೇಜ್ ಪಿನ್ ನಮ್ ಕಣ್ ಮುಂದ್ಗಡೆ ಅದ. ಇವು ಎರಡು ತರದ್ದು ಟಿಪ್ ನಿಮ್ಗೆ ಈ ಕಾನ್ವೆಕ್ಸ್ ಲೆನ್ಸ್ ಆಪ್ಟಿಕ್ ಸೆಂಟರ್ ಒಳಗೆ ಅಂದ್ರೆ ಸೆಂಟರ್ ಆಫ್ ದ ಲೆನ್ಸ್ ಒಳಗೆ ನಿಮಗೆ ಏನಾಗಬೇಕು ಅಂದ್ರೆ ಅವು ಎರಡು ಕೋಇನ್ಸೈಡ್ ಆಗಬೇಕು. ಆ ತರ ನೀವು ಅದನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಡಿ. ಓಕೆ, ಐ ವಿಲ್ ಮೇಕ್ ದ ಅಡ್ಜಸ್ಟ್ಮೆಂಟ್ ಲೈಕ್ ದಿಸ್. ನಾವು ಫಸ್ಟ್ ನೀವು ಕಣ್ಣನ್ನು ಯಾವ ತರ ಹಿಡ್ಕೋರಪ್ಪ ಅಂತಂದ್ರೆ, ಯು ಹೋಲ್ಡ್ ಯುವರ್ ಐ ಇನ್ ಸಚ್ ಎ ವೇ ದಟ್ ದ ಟಿಪ್ ಆಫ್ ದ ಇನ್ವರ್ಟೆಡ್ ಇಮೇಜ್ ಇಸ್ ಎಕ್ಸಾಕ್ಟ್ಲಿ ಅಟ್ ದ ಮಿಡ್ ಪಾಯಿಂಟ್ ಆಫ್ ದ ಲೆನ್ಸ್. ಲೆನ್ಸ್ ಮಿಡ್ ಪಾಯಿಂಟ್ ಒಳಗದ ಆ ತರ ನೀವು ಹಿಡ್ಕೋಬೇಕು. ಓಕೆ, ಈಗ ನೋಡ್ರಿ, ಫಸ್ಟ್ ನಾ ಕಣ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀನಿ. ನಾ ಕಣ್ ಅಡ್ಜಸ್ಟ್ಮೆಂಟ್ ಯಾವ ತರ ಮಾಡ್ಕೊಂಡಿದ್ದೇನಪ್ಪ ಅಂತಂದ್ರೆ, ದ ಟಿಪ್ ಆಫ್ ದ ಇನ್ವರ್ಟೆಡ್ ಇಮೇಜ್ ಇಸ್ ಎಕ್ಸಾಕ್ಟ್ಲಿ ಅಟ್ ದ ಸೆಂಟರ್ ಆಫ್ ದ ಲೆನ್ಸ್. ಇನ್ ನೆಕ್ಸ್ಟ್ ಸ್ಟೆಪ್ ಏನಂತಂದ್ರೆ, ಈಗೇನ್ ನಮಗಿದ ಇಮೇಜ್ ಪಿನ್ ಅದ. ಈ ಇಮೇಜ್ ಪಿನ್ ಅನ್ನು ಏನ್ ಮಾಡ್ರಿ, ಯು ರೈಸ್ ದ ಹೈಟ್ ಆಫ್ ದ ಇಮೇಜ್ ಪಿನ್. ಯಾಕಂದ್ರೆ ಅದಕ್ಕೆ ವರ್ಟಿಕಲ್ ಡಿಸ್ಟೆನ್ಸ್ ಅದ. ಸೊ ಹೈಟ್ ಆಫ್ ದ ಇಮೇಜ್ ಪಿನ್ ನಾನು ಈಗ ರೈಸ್ ಮಾಡ್ಕೋತೀನಿ. ಓಕೆ, ಸೊ ಐ ಹ್ಯಾವ್ ರೈಸ್ಡ್ ದ ಟಿಪ್ ಆಫ್ ದ ಇಮೇಜ್ ಪಿನ್ ನಾವು. ಓಕೆ, ಈಗ ನೋಡ್ರಿ, ಹೈಟ್ ಎರಡು ತುರ್ದು ಈಗ ಒಂದೇ ಲೆವೆಲ್ ಕದರಿ. ಆದ್ರೆ ದೇರ್ ಇಸ್ ಅ ಹಾರಿಜಾಂಟಲ್ ಡಿಸ್ಟೆನ್ಸ್ ಇನ್ ಬಿಟ್ವೀನ್ ಬೋತ್ ಆಫ್ ದಮ್. ಅವ್ ಎರಡು ತರ ನಮ್ಗೊಂದು ಹಾರಿಜಾಂಟಲ್ ಡಿಸ್ಟೆನ್ಸ್ ಕಾಣಿಸತೈತಿ. ಕ್ಲಿಯರ್. ಸೊ ಹಾರಿಜಾಂಟಲ್ ಡಿಸ್ಟೆನ್ಸ್ ನಾವು ಕವರ್ ಮಾಡ್ಕೋಬೇಕು. ಈಗ ಹಾರಿಜಾಂಟಲ್ ಡಿಸ್ಟೆನ್ಸ್ ಕವರ್ ಮಾಡ್ಕೋಬೇಕಾದ್ರೆ ಏನ್ ಮಾಡ್ರಿ, ಯು ಮೂವ್ ದಟ್ ಬೈ ದ ಸ್ಮೂತ್ ಅಡ್ಜಸ್ಟ್ಮೆಂಟ್ಸ್. ಅಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ನಮ್ಗೆ ಏನ್ ಸ್ಮೂತ್ ಅಡ್ಜಸ್ಟ್ಮೆಂಟ್ ಅದ ಇಮೇಜ್ ಪಿನ್ ಅದ, ಇದನ್ನ ರೋಟೇಟ್ ಮಾಡ್ರಿ. ಇದನ್ನ ರೋಟೇಟ್ ಮಾಡೋದ್ರಿಂದ ಏನಾಗ್ತದೆ, ದಿಸ್ ನೀಡಲ್ ವಿಲ್ ಮೂವ್ ರೈಟ್ ಅಂಡ್ ಲೆಫ್ಟ್ ಸೈಡ್. ಇದು ನಮಗೆ ಹಾರಿಜಾಂಟಲಿ ಮೂವ್ಮೆಂಟ್ ಆಗ್ತದ್ರಿ. ರೈಟ್. ಫ್ರಂಟ್ ಬ್ಯಾಕ್ ಮೂವ್ಮೆಂಟ್ ಮಾಡಬೇಕಾದ್ರೆ ನೀವು ಕಂಪ್ಲೀಟ್ ಸೆಟಪ್ ಇದೇನು ಸ್ಟ್ಯಾಂಡ್ ಅದಲ್ಲ, ಈ ಸ್ಟ್ಯಾಂಡ್ ಇನ್ ಫ್ರಂಟ್ ಬ್ಯಾಕ್ ಮೂವ್ಮೆಂಟ್ ಮಾಡಬೇಕಾಗ್ತದೆ. ಹಾರಿಜಾಂಟಲಿ ನೀವು ಸ್ಮೂತ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾದ್ರೆ ಈ ನಾಬ್ ನೀವು ಯೂಸ್ ಮಾಡಬೇಕು. ರೈಟ್. ಸೊ ರಿಮೆಂಬರ್ ದಿಸ್. ಈಗ ನಾನು ಐ ವಿಲ್ ಕಾನ್ಸಂಟ್ರೇಟ್ ಆನ್ ದ ಇಮೇಜ್ ದೇರ್. ಓಕೆ, ಈಗ ನೋಡ್ರಿ, ಅಲ್ಲೇ ದೇರ್ ಇಸ್ ಅ ಹಾರಿಜಾಂಟಲ್ ಗ್ಯಾಪ್. ಎರಡು ಟಿಪ್ಸ್ ನಡುವೆ ಒಂದು ಹಾರಿಜಾಂಟಲ್ ಗ್ಯಾಪ್ ಅದ ರೀ. ಆ ಗ್ಯಾಪ್ ನಾವು ಈಗ ಫಿಲ್ಅಪ್ ಮಾಡ್ಕೋಬೇಕು. ಅದನ್ನ ಫಿಲ್ಅಪ್ ಮಾಡ್ಕೋಬೇಕಾದ್ರೆ ಏನ್ ಮಾಡ್ತೇನೆ ರೀ, ಐ ವಿಲ್ ರೋಟೇಟ್ ದಟ್ ನಾಬ್. ಯು ಕ್ಯಾನ್ ಅಬ್ಸರ್ವ್ ದ ಇಮೇಜ್ ಪಿನ್ ಇಸ್ ಮೂವಿಂಗ್ ಟುವರ್ಡ್ಸ್ ದ ಆಬ್ಜೆಕ್ಟ್ ಪಿನ್. ಟಿಪ್ಗಳು ಎರಡು ನಮ್ಗೆ ಕೋಇನ್ಸೈಡ್ ಆಗ್ಲಿಕ್ಕೆ ಬರತ್ತವೆ. ಸೊ ಫಸ್ಟ್ ಥಿಂಗ್, ಈ ತರ ನಾವು ಎರಡು ಟಿಪ್ಸ್ ಗಳನ್ನ ಆಪ್ಟಿಕ್ ಸೆಂಟರ್ ಒಳಗೆ ಕೋಇನ್ಸೈಡ್ ಮಾಡ್ಕೋಬೇಕು. ದಿಸ್ ಇಸ್ ದ ವೆರಿ ಫಸ್ಟ್ ಥಿಂಗ್ ಯು ಹ್ಯಾವ್ ಟು ಡೂ ಫಾರ್ ಎವ್ರಿ ಟ್ರಯಲ್. ಕರೆಕ್ಟ್. ಓಕೆ, ಇಷ್ಟ ಆಗಿದ್ಮೇಲೆ ನೋಡ್ರಿ, ಈಗ ಇದೇ ಲೆವೆಲ್ ಒಳಗೆ ಈಗೇನ್ ನಾವು ಕಣ್ಣು ಹಿಡ್ಕೊಂಡಿದೀವಿ, ಈಗೇನು ಎರಡು ಟಿಪ್ಸ್ ನಮಗೆ ಕೋಇನ್ಸೈಡ್ ಆಗಿದಾವ ಅಟ್ ದ ಆಪ್ಟಿಕ್ ಸೆಂಟರ್ ಆಫ್ ದ ಲೆನ್ಸ್. ಇದೇ ತರ ಕಣ್ಣನ್ನು ಹಿಡ್ಕೊಂಡ ಅದೇ ಸೇಮ್ ಹಾರಿಜಾಂಟಲ್ ಲೆವೆಲ್ ಒಳಗೆ ನೀವ್ ಏನ್ ಮಾಡ್ಬೇಕು, ಯು ಮೂವ್ ಯುವರ್ ಐ ಟು ದ ರೈಟ್ ಅಂಡ್ ಲೆಫ್ಟ್. ಸೊ ನೀವು ನಿಮ್ ಕಣ್ಣನ್ನ ರೈಟ್ ಅಂಡ್ ಲೆಫ್ಟ್ ಮೂವ್ಮೆಂಟ್ ಮಾಡಿದಾಗ ನೀವು ಅಲ್ಲಿ ನೋಡಬಹುದು, there is the gap forming in between the tip of the image as well as image pin. ಅವು ಎರಡು ಟಿಪ್ಸ್ ಗಳು ನಮ್ಗೆ ಏನಾಗತ್ತವಪ್ಪ ಅಂತಂದ್ರೆ ಸಪರೇಟ್ ಆಗತ್ತವೆ. ಸೊ ಸಪರೇಟ್ ಆಗತ್ತಿದ್ದು ಅಂತ ಇಟ್ಕೋರಿ. ಇಫ್ ದೇ ಆರ್ ಸಪರೇಟಿಂಗ್, ದೆನ್ ಇಟ್ ಮೀನ್ಸ್ ದಟ್ ಇದೇನ್ ನೀವು ಪಿನ್ ಅನ್ನು ಇಟ್ಕೊಂಡಿದ್ದೀರಿ, ದಟ್ ಇಸ್ ನಾಟ್ ದ ಲೊಕೇಶನ್ ಆಫ್ ದ ಇಮೇಜ್. ನಿಮಗೆ ಇನ್ನೂ ಇಮೇಜ್ ದ ಎಕ್ಸಾಕ್ಟ್ ಲೊಕೇಶನ್ ಸಿಕ್ಕಿಲ್ಲ ಅಂತ ಮೀನಿಂಗ್ ಅತ್ತ. ರೈಟ್. ಆಮೇಲೆ ಆ ಟಿಪ್ಸ್ ಸಪರೇಟ್ ಆಗತ್ತಾವಲ್ಲ, ಅದಕ್ಕೆ ಏನಂತ ಕರಿತಾರಪ್ಪ ಅಂದ್ರೆ ಪ್ಯಾರಲೆಕ್ಸ್ ಅಂತ ಕರೀತಾರೆ. ಸೊ ದೇರ್ ಇಸ್ ಅ ಪ್ಯಾರಲೆಕ್ಸ್ ಸ್ಟಿಲ್ ಪ್ರೆಸೆಂಟ್. ಅಲ್ಲಿ ನಮಗೆ ಇನ್ನೂ ಪ್ಯಾರಲೆಕ್ಸ್ ಪ್ರೆಸೆಂಟ್ ಅದ. ಆ ಪ್ಯಾರಲೆಕ್ಸ್ ಪ್ರೆಸೆಂಟ್ ಇತ್ತಪ್ಪ ಅಂತಂದ್ರೆ ಅದ್ರ ಮೀನಿಂಗ್ ಏನಂತಂದ್ರೆ, ಇದೇನ್ ನಮಗೆ ಇಮೇಜ್ ಪಿನ್ ಅದಲ್ಲ, ಈ ಇಮೇಜ್ ಪಿನ್ ಇನ್ನೂ ಎಕ್ಸಾಕ್ಟ್ಲಿ ಆ ಇಮೇಜ್ ಅದ ಇನ್ವರ್ಟೆಡ್ ಇಮೇಜ್ ಅದ ಕರೆಕ್ಟ್ ಪೊಸಿಷನ್ ಒಳಗೆ ಇದು ಇನ್ನೂ ಇಲ್ಲ ಅಂತ ಮೀನಿಂಗ್ ಅದ. ರೈಟ್. ಸೊ ನಾವ್ ಏನ್ ಮಾಡ್ಬೇಕು, ಆ ಪ್ಯಾರಲೆಕ್ಸ್ ರಿಮೂವ್ ಮಾಡ್ಬೇಕ್ರಿ. ಪ್ಯಾರಲೆಕ್ಸ್ ರಿಮೂವ್ ಮಾಡ್ಬೇಕಂತಂದ್ರೆ ಏನ, ಎರಡು ಟಿಪ್ಸ್ ಏನದಾವಲ್ಲ ಅವು ನಮ್ಗೆ ಪೂರ ಎಂಡ್ ಆಫ್ ದ ಲೆನ್ಸ್ ತನಕ, ಲೆನ್ಸ್ ಅದು ಪೂರ ಎಜ್ ತನಕ ಏನಾಗ್ಬೇಕ್ರಿ, ನಮ್ಗೆ ಅವು ಕೂಡೇನ ಮೂವ್ ಆಗ್ಬೇಕ್ರಿ. ದೇ ಶುಡ್ ನೆವರ್ ಗೆಟ್ ಸಪರೇಟೆಡ್. ಅವು ಸಪರೇಟ್ ಆಗಬಾರ್ದು, ಕೂಡಿ ಮೂವ್ ಆಗಬೇಕು. ಆ ತರ ಮೂವ್ಮೆಂಟ್ ಆಯ್ತಪ್ಪ ಅಂತಂದ್ರೆ ಪ್ಯಾರಲೆಕ್ಸ್ ರಿಮೂವ್ ಆಗ್ಯದ ಅಂತ ಮೀನಿಂಗ್ ಅದ. ಪ್ಯಾರಲೆಕ್ಸ್ ಯಾವಾಗ ರಿಮೂವ್ ಆಗ್ತದ ನೋಡ್ರಿ, ಅವಾಗ ಇದೇನ್ ಇಮೇಜ್ ಪಿನ್ ಇರ್ತದಲ್ಲ, ಇಟ್ ವಿಲ್ ಬಿ ಎಕ್ಸಾಕ್ಟ್ಲಿ ಅಟ್ ದ ಲೊಕೇಶನ್ ಆಫ್ ದಟ್ ಇಮೇಜ್. ಅವಾಗ ನೀವ್ ಏನ್ ಮಾಡಬಹುದು, ಇಮೇಜ್ ಪಿನ್ ಮತ್ತು ಆಬ್ಜೆಕ್ಟ್ ಡಿಸ್ಟೆನ್ಸ್ ನಡುವಿನ ಡಿಸ್ಟೆನ್ಸ್ ಅನ್ನ ನೀವು
image distance anta barkobodu. You can note down it as image distance, right? So let us see how to remove this parallax. ಈ parallax ಅನ್ನು ಯಾವ ತರ ರಿಮೂವ್ ಮಾಡಬೇಕು ಅನ್ನೋದನ್ನ ನೋಡ್ಕೊಳ್ಳೋಣ. ನೋಡ್ರಿ parallax ರಿಮೂವ್ ಮಾಡಬೇಕಾದ್ರೆ ಸಿಂಪಲ್ ಆಗಿ ನಮಗೆ ಮೂರು ಅಡ್ಜಸ್ಟ್ಮೆಂಟ್ಸ್ ಅದಾವ್ರಿ. ಏನ್ ಮೂರು ಅಡ್ಜಸ್ಟ್ಮೆಂಟ್ಸ್ ಅಂತಂದ್ರೆ, ಫಸ್ಟ್ ಥಿಂಗ್ you can move this image pin front and back. ಇದನ್ನ ನೀವು ಫ್ರಂಟ್ ಅಂಡ್ ಬ್ಯಾಕ್ ಮೂವ್ಮೆಂಟ್ ಮಾಡಬಹುದು. ಸೆಕೆಂಡ್ ಥಿಂಗ್, ಯು ಕ್ಯಾನ್ ಯೂಸ್ ದಿಸ್ ನಾಬ್, ಹಾರಿಜಾಂಟಲ್ ಅಡ್ಜಸ್ಟ್ಮೆಂಟ್ ನೀವು ನಾಬ್ ಅನ್ನು ಯೂಸ್ ಮಾಡಬಹುದು. ಥರ್ಡ್ ಥಿಂಗ್, ಯು ಕ್ಯಾನ್ ವೆರಿ ದ ಹೈಟ್ ಆಫ್ ದ ಇಮೇಜ್ ಪಿನ್. ಓಕೆ, ಇದನ್ನ ಯಾವಾಗ ಯೂಸ್ ಮಾಡ್ಬೇಕು? ಈಗ ನೋಡ್ರಿ, ನಿಮಗೆ ಎರಡು ಟಿಪ್ಸ್ ನಡುವೆ ವರ್ಟಿಕಲ್ ಗ್ಯಾಪ್ ಇತ್ತಂತ ಇಟ್ಕೋರಿ. ವರ್ಟಿಕಲ್ ಗ್ಯಾಪ್ ಇತ್ತಂದ್ರೆ ನೀವು ಅವಾಗ ಏನ್ ಮಾಡ್ರಿ, ಇದ್ರ ಹೈಟ್ ರೈಸ್ ಮಾಡ್ರಿ. ಯು ರೈಸ್ ದ ಹೈಟ್, ಎರಡು ಟಿಪ್ಸ್ ನಮಗೆ ಕೋಇನ್ಸೈಡ್ ಆಗ್ತವೆ. ಎರಡು ಟಿಪ್ಸ್ ಸೇಮ್ ಹೈಟ್ ಆಗಿದ್ದು ಬಟ್ ಹಾರಿಜಾಂಟಲ್ ಗ್ಯಾಪ್ ಇತ್ತಪ್ಪ ಅಂತಂದ್ರೆ, ಈ ಹಾರಿಜಾಂಟಲ್ ಗ್ಯಾಪ್ ಅನ್ನು ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ನೀವೇನ್ ಮಾಡ್ರಿ, ಯು ಯೂಸ್ ದಿಸ್ ನಾಬ್. ಈ ನಾಬ್ ಯೂಸ್ ಮಾಡ್ರಿ. ಕರೆಕ್ಟ್. ಸೊ ವಿ ಗಾಟ್ ಟು ನೋ ವರ್ಟಿಕಲ್ ಡಿಸ್ಟೆನ್ಸ್ ಅನ್ನು ಕವರ್ ಮಾಡ್ಕೊಳ್ಳಿಕ್ಕೆ ವಿ ಹ್ಯಾವ್ ಟು ರೈಸ್ ದ ಪಿನ್ ಅಥವಾ ಡ್ರಾಪ್ ದ ಪಿನ್, ಅಂಡ್ ಹಾರಿಜಾಂಟಲ್ ಗ್ಯಾಪ್ ನಾವು ಫಿಲ್ ಅಪ್ ಮಾಡ್ಕೊಳ್ಳಿಕ್ಕೆ ವಿ ಹ್ಯಾವ್ ಟು ಯೂಸ್ ದಿಸ್ ನಾಬ್. ಕ್ಲಿಯರ್? ಓಕೆ, ಇಷ್ಟು ನಾವು ಮಾಡ್ಬೇಕು. ಇನ್ನೇನ್ರಿ, ಆ ಪ್ಯಾರಲೆಕ್ಸ್ ರಿಮೂವಲ್ ಮಾಡ್ಲಿಕ್ಕೆ ನಾವ್ ಏನ್ ಮಾಡ್ಬೇಕು, ವಿ ಹ್ಯಾವ್ ಟು ಮೂವ್ ದಿಸ್ ಫ್ರಂಟ್ ಅಂಡ್ ಬ್ಯಾಕ್. ರೈಟ್? ಓಕೆ, ಈಗ ನೋಡ್ರಿ, ಈಗ ಜಸ್ಟ್ ಏನ್ ಮಾಡ್ರಿ, ಐ ವಿಲ್ ಟೆಲ್ ಯು ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಹಿಯರ್. ಸಿ, ಈಗ ನಮಗೆ ಸೆಂಟರ್ ಒಳಗೆ ಏನಾಗಿದಾವಪ್ಪ ಅಂದ್ರೆ ಟಿಪ್ಸ್ ಕೋಇನ್ಸೈಡ್ ಆಗಿದಾವೆ. ಕರೆಕ್ಟ್? ಓಕೆ, ಸೆಂಟರ್ ಒಳಗೆ ನಮಗೆ ಟಿಪ್ಸ್ ಕೋಇನ್ಸೈಡ್ ಆಗಿದಾವೆ. ಈಗ ನೀವು ಪಿನ್ ಯಾವ್ದಾದ್ರು ಒಂದು ಎಡ್ಜ್ ತಗೊಂಡ್ ಹೋಗ್ರಿ. ಈಗ ನೋಡ್ರಿ, ಯು ಸ್ಟಾರ್ಟ್ ಮೂವಿಂಗ್ ಯುವರ್ ಐ ಟು ದ ರೈಟ್ ಸೈಡ್, ಅವು ಎರಡು ನಮಗೆ ಲೆಫ್ಟ್ ಸೈಡ್ ಮೂವ್ ಆಗ್ಲಿಕ್ಕೆ ಶುರು ಆಗ್ತವೆ. ಓಕೆ, ಈಗ ಏನ್ ಮಾಡ್ರಿ, ಲೆನ್ಸ್ ಎಡ್ಜ್ ಬಂದ ಕೂಡಲೇ ನಿಲ್ಲಿಸ್ಬಿಡ್ರಿ. ಈಗ ನೋಡ್ರಿ, ಈ ಪಿನ್ ಏನದಲ್ಲ, ಈ ಪಿನ್ ಈಗ ನಮ್ಗೆ ಏನಾಗೈತ್ರಿ, ಲೆನ್ಸ್ ಎಡ್ಜ್ ಬಂದತ್ರಿ. ಕರೆಕ್ಟ್? ಎಡ್ಜ್ ಬಂದ ಕೂಡಲೇ ನಿಲ್ಲಿಸ್ರಿ. ಎಡ್ಜ್ ಬಂದ ಕೂಡಲೇ ನಿಲ್ಸಿದ ಕೂಡಲೇ ಏನ್ ಮಾಡ್ಬೇಕ್ರಿ, ವಾಟ್ ವಿ ಹ್ಯಾವ್ ಟು ಡೂ ಇಸ್, ಯು ಶುಡ್ ಸ್ಟಾರ್ಟ್ ಮೂವಿಂಗ್ ದಿಸ್ ಪಿನ್. ಇದೇನ್ ನಮಗೆ ಇಮೇಜ್ ಪಿನ್ ಅದಲ್ಲ, ಈ ಇಮೇಜ್ ಪಿನ್ ನಾವು ಈಗ ಏನ್ ಮಾಡ್ಬೇಕು ಅಂತಂದ್ರೆ ಫ್ರಂಟ್ ಬ್ಯಾಕ್ ಮೂವ್ಮೆಂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಓಕೆ, ಈಗ ನಾವು ಎರಡು ಟಿಪ್ಸ್ ನಡು ಗ್ಯಾಪ್ ಅದಲ್ರಿ, ಆ ಗ್ಯಾಪ್ ಅನ್ನು ಫಿಲ್ ಅಪ್ ಮಾಡ್ಲಿಕ್ಕೆ ನಾಬ್ ಯೂಸ್ ಮಾಡ್ಬೇಡ್ರಿ. ಈ ಎಡ್ಜ್ ಬಂದಾಗ ನೀವು ನಾಬ್ ಯೂಸ್ ಮಾಡ್ಬೇಡ್ರಿ. ನಾಬ್ ಅನ್ನ ಮತ್ತೆ ಹೈಟ್ ವೇರಿಯೇಷನ್ ನೀವು ಯಾವಾಗ ಮಾಡ್ಬೇಕಂತಂದ್ರೆ, ಓನ್ಲಿ ವೆನ್ ಯು ಆರ್ ಅಡ್ಜಸ್ಟಿಂಗ್ ಅಟ್ ದ ಸೆಂಟರ್ ಆಫ್ ದ ಲೆನ್ಸ್. ಸೊ ಎಡ್ಜ್ ಆಫ್ ದ ಲೆನ್ಸ್ ಬಂದಾಗ ನೀವು ಫ್ರಂಟ್ ಬ್ಯಾಕ್ ಮೂವ್ಮೆಂಟ್ ಮಾತ್ರ ಮಾಡ್ರಿ. ಆ ಲೆನ್ಸ್, ಆ ಕಂಪ್ಲೀಟ್ ಇಮೇಜ್ ಪಿನ್ ಏನದಲ್ಲ ಅದನ್ನ ಫ್ರಂಟ್ ಬ್ಯಾಕ್ ಮೂವ್ಮೆಂಟ್ ಮಾಡ್ರಿ. ಈಗ ಇಲ್ಲಿ ನೋಡ್ರಿ, ಐ ವಿಲ್ ಮೂವ್ ದಟ್ ಇಮೇಜ್ ಬ್ಯಾಕ್ವರ್ಡ್. ಈಗ ನಾ ಇಮೇಜ್ ಪಿನ್ ಹಿಂದ್ಗಡೆ ಮೂವ್ಮೆಂಟ್ ಮಾಡಿದಂಗ ಅವತ್ತು ಎರಡು ತರ ಗ್ಯಾಪ್ ಜಾಸ್ತಿ ಆಗತ್ತದ್ರಿ. ಕರೆಕ್ಟ್? ಸೊ ಈಗ ನಾವ್ ಏನ್ ಮಾಡ್ಬೇಕಾಗೈತಿ, ಆ ಟಿಪ್ಸ್ ಗಳನ್ನ ನಾವು ಕೋಇನ್ಸೈಡ್ ಮಾಡ್ಬೇಕಾಗೈತ್ರಿ. ರೈಟ್? ಸೊ ದಟ್ಸ್ ವೈ ಐ ವಿಲ್ ಮೂವ್ ದಿಸ್ ಪಿನ್ ಫಾರ್ವರ್ಡ್. ಈ ಪಿನ್ ಫಾರ್ವರ್ಡ್ ಮೂವ್ಮೆಂಟ್ ಮಾಡಿದಂಗ ಅವತ್ತು ನಡುವೆ ಗ್ಯಾಪ್ ನಮಗೆ ಕಡಿಮೆ ಆಗತ್ತದ್ರಿ. ರೈಟ್? ಸೊ ಯು ಕೋಇನ್ಸೈಡ್ ಬೋತ್ ದ ಪಿನ್ಸ್. ಆ ಎರಡು ಪಿನ್ಸ್ ಗಳನ್ನು ಕೋಇನ್ಸೈಡ್ ಮಾಡ್ರಿ. ಕರೆಕ್ಟ್? ಸೊ ಈಗ ನೋಡ್ರಿ, ನೀವು ಮತ್ತಷ್ಟು ಎಡ್ಜ್ ಮೂವ್ಮೆಂಟ್ ಮಾಡ್ರಿ. ರೈಟ್? ಸೊ ಈಗ ಎಡ್ಜ್ ಬಂದ ಕೂಡಲೇ ನಮ್ಗೆ ಏನಾಗ್ಬೇಕ್ರಿ, ಇವ್ ಎರಡು ಟಿಪ್ಸ್ ಕೋಇನ್ಸೈಡ್ ಆಗ್ಬೇಕು. ಕ್ಲಿಯರ್ ಅದ? ಈಗ ಎರಡು ಟಿಪ್ಸ್ ನೋಡ್ರಿ, ಏನದು ಕೋಇನ್ಸೈಡ್ ಅದು. ಕ್ಲಿಯರ್? ಸೊ ಅಟ್ ಒನ್ ಎಡ್ಜ್ ದ ಟಿಪ್ಸ್ ಆರ್ ಕೋಇನ್ಸೈಡಿಂಗ್. ನಾವು ಈಗ ಸೆಂಟರ್ ಒಳಗೆ ನೋಡ್ಕೋರಿ, ನಾವು ಅಗೇನ್ ಅಬ್ಸರ್ವ್ ಅಟ್ ದ ಸೆಂಟರ್. ರೈಟ್? ಸೊ ಸೆಂಟರ್ ಒಳಗೂ ನಮಗೆ ಈಗ ಕೋಇನ್ಸೈಡೆಡ್ ಅದಾವ. ಗೋ ಫಾರ್ ದ ಅನದರ್ ಎಡ್ಜ್ ಆಫ್ ದ ಲೆನ್ಸ್. ಲೆನ್ಸ್ ಇನ್ನೊಂದು ಎಡ್ಜ್ ಹೋಗ್ರಿ. ಓಕೆ, ಅಟ್ ದ ಅನದರ್ ಎಡ್ಜ್ ಆಫ್ ದ ಲೆನ್ಸ್ ಆಲ್ಸೋ ದ ಟಿಪ್ಸ್ ಆರ್ ಕೋಇನ್ಸೈಡಿಂಗ್. So to whatever extent you move your eye to the right and left now, the tips are never getting separated. ಈ ತರ ನಮಗೆ ಟಿಪ್ಸ್ ಸಪರೇಟ್ ಮೂವ್ ಆಗ್ಲಿಲ್ಲ ಅಂತ ಇಟ್ಕೋರಿ. ಈಗ ನಮಗೆ ಇದ್ರ ಮೀನಿಂಗ್ ಏನಪ್ಪಾ ಅಂದ್ರೆ ಪ್ಯಾರಲೆಕ್ಸ್ ನಮಗೆ ರಿಮೂವ್ ಆಗ್ಯದ ಅಂತ ಮೀನಿಂಗ್ ಇದೆ. ಪ್ಯಾರಲೆಕ್ಸ್ ರಿಮೂವ್ ಆಗಿದ್ಮೇಲೆ ನೀವು ಏನ್ ಮಾಡ್ಬೇಕು, ಯು ಹ್ಯಾವ್ ಟು ಟೇಕ್ ದ ಇಮೇಜ್ ಡಿಸ್ಟೆನ್ಸ್. ನಾವು ಈಗ ನೀವು ಇಮೇಜ್ ಡಿಸ್ಟೆನ್ಸ್ ಅನ್ನು ತಗೋಬೇಕು. ರೈಟ್? ಸೊ ಲೆಟ್ ಅಸ್ ಸಿ ಹೌ ಟು ಟೇಕ್ ದ ಇಮೇಜ್ ಡಿಸ್ಟೆನ್ಸ್. ನೋಡ್ರಿ, ಇಮೇಜ್ ಡಿಸ್ಟೆನ್ಸ್ ಅಂದ್ರೆ ಇಲ್ಲಿ ನೀವು ಏನ್ ಮಾಡ್ಬೇಕಾಗ್ತದೆ, ಯು ಹ್ಯಾವ್ ಟು ಟೇಕ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಲೆನ್ಸ್ ಅಂಡ್ ದ ಇಮೇಜ್ ಪಿನ್. ರೈಟ್? ಸೊ ಈ ತರ ಮೊದಲು ಪ್ಯಾರಲೆಕ್ಸ್ ರಿಮೂವ್ ಆಗ್ಬೇಕ್ರೆ. After removing the parallax, then you have to take the image distance. Clear adari? Okay, now let us see how to take the image distance. Bekadre nodri, how to take the image distance. ಈಗ ನಮಗದು this is object pin, ಇದು lens. So ಇವೆರಡು ನಡುವಿನ ಡಿಸ್ಟೆನ್ಸ್ ಏನದ ಅದು object distance. ಈಗ ನಾವು parallax remove ಮಾಡಿದೀವಿ. So this is said to be the location of the image. So image pin ಮತ್ತು object distance ನಡುವೆ ಏನಿರ್ತದಲ್ಲ, ಇದಕ್ಕೆ ನಾವು image distance ಅಂತ ಕರಿತೀವಿ. So let us see how to take this distance. ಈ ಡಿಸ್ಟೆನ್ಸ್ ನಾವು ಯಾವ ತರ ತಗೋಬೇಕು ನೋಡ್ರಿ. ಈಗ ಫಸ್ಟ್ ಲೊಕೇಶನ್ ಆಫ್ ದ ಲೆನ್ಸ್ ನೋಡ್ರಿ, ಇದಂತೂ ನಾವು ಫಿಕ್ಸ್ ಇಟ್ಕೊಂಡಿದೀವಿ. ದಿಸ್ ಇಸ್ ಅಟ್ 50th ಸೆಂಟಿಮೀಟರ್. ರೈಟ್? ಇದು 50th ಡಿವಿಷನ್ ನಮಗದೆ. ಸೊ ಈಗ ನಮಗೆ ಈ ಇಮೇಜ್ ಪಿನ್ ಎಲ್ಲದೆ ನೋಡ್ರಿ, ವೇರ್ ದ ಇಮೇಜ್ ಪಿನ್ ಇಸ್ ಎಕ್ಸಾಕ್ಟ್ಲಿ. ರೈಟ್? ಇದು ನಮಗೆ 10 ಅದ ರೀ. ದಿಸ್ ಇಸ್ 10. ಇದು ನಮಗೆ 11, ಇದು 11.5. ಸೊ 11.7 ಅಂತ ನೀವು ಅನ್ಬೋದು. ಆ ಮಾರ್ಕಿಂಗ್ ನೋಡ್ರಿ. ಸೊ ದಿಸ್ ಇಸ್ 11.5, 11.7 ನಮಗೆ ಅದ ರೀ. ಕರೆಕ್ಟ್? ಸೊ 11.7. ಸೊ 50 minus 11.7 ಮಾಡ್ಕೊಂಡ್ರೆ ನಿಮ್ಗೆ ಏನ್ ಬರ್ತದಪ್ಪ ಅಂತಂದ್ರೆ, ಯು ವಿಲ್ ಗೆಟ್ ದ ಇಮೇಜ್ ಡಿಸ್ಟೆನ್ಸ್. ಸೊ 50 minus 11.7 means it will be 38.3. That is said to be the image distance. Right? So object distance ನಾವು ಇಟ್ಕೊಂಡಿದೀವಿ 45 centimeter. Image distance ನಮಗೆ ಬಂದದ 38.3 centimeter. Clear? Okay. Okay. Now let us note down the readings what we have observed in the experiment.
See, first thing we found rough focal length of the given convex lens by using distant object method. So ನಮಗೆ rough focal length ಎಷ್ಟು ಬಂದಿತ್ತು ರೀ? Rough focal length was 21 centimeter. ಎಷ್ಟು ನಮಗೆ rough focal length ಬಂದಿತ್ತು. ಕ್ಲಿಯರ್? ಈಗ ನೋಡ್ರಿ ಫಸ್ಟ್ ಟ್ರಯಲ್ಗೆ ನಾವು ಆಬ್ಜೆಕ್ಟ್ ಡಿಸ್ಟೆನ್ಸ್ ಎಷ್ಟು ತೊಗೊಂಡಿದ್ವಿ? ಆಬ್ಜೆಕ್ಟ್ ಡಿಸ್ಟೆನ್ಸ್ ವಿ ಹ್ಯಾಡ್ ಟೇಕನ್ ಇಟ್ ಆಸ್ 45 ಸೆಂಟಿಮೀಟರ್, ರೈಟ್? ಇದನ್ನ ನಾವು ಮೈನಸ್ ತೊಗೋತೀವಿ. ಮೈನಸ್ ಯಾಕಂತ ನಮಗೆ ಗೊತ್ತದ ರೀ, ಕರೆಕ್ಟ್? ಬಿಕಾಸ್ ಇನ್ಸಿಡೆಂಟ್ ಲೈಟ್ ರೇಸ್ ಆರ್ ಇನ್ ದಿಸ್ ಡೈರೆಕ್ಷನ್. ವಿ ಆರ್ ಮೆಜರಿಂಗ್ ದ ಆಬ್ಜೆಕ್ಟ್ ಡಿಸ್ಟೆನ್ಸ್ in we are measuring the object distance in this direction. That's why we have to take u negative. U now negative ತಗೋಬೇಕು. Okay, minus 45 centimeter ನಾವು ತಗೊಂಡಿದ್ವಿ. Lens we had kept at 50 centimeter position. 50th division ನಾವು lens ಇಟ್ಕೊಂಡಿದ್ವಿ. 95th division ನಾವು object ಇಟ್ಕೊಂಡಿದ್ವಿ. That's why the distance is the distance is 45 centimeter, right? ಇದು ನಮಗೆ 95 division ಕಿತ್ತ, ಇದು ನಮಗೆ 50th division ಕಿತ್ತ. ಸೊ ಇದು u ನಮಗೆ ಎಷ್ಟು ತಗೊಂಡಿದ್ವಿ? 45 ಅಂತ ತಗೊಂಡಿದ್ವಿ. ಓಕೆ, ಇಮೇಜ್ ಡಿಸ್ಟೆನ್ಸ್ ನಮಗೆ ಎಷ್ಟು ಬಂದಿತ್ತು? ಇಮೇಜ್ ಡಿಸ್ಟೆನ್ಸ್ ವಾಸ್ 38.3. 38.3 was the image distance, right? Image distance will be positive. ಸೊ ಈಗ ಇದರ ನೆಕ್ಸ್ಟ್ ಟ್ರಯಲ್ಗೆ ನಾವು ಏನು ಮಾಡ್ಬೇಕ್ರಿ? ನೋಡ್ರಿ, ನಾವು ಒಂದೇ ಟ್ರಯಲ್ ಈಗ ವಿಡಿಯೋ ಒಳಗೆ ತೋರಿಸಿದ್ದೀನಿ. ಉಳ್ಕಿದೆಲ್ಲ ಟ್ರಯಲ್ಸ್ ಸೇಮ್ ರಿಪೀಟ್ ಮಾಡೋದಿರ್ತದೆ ಬೈ ಮೇಕಿಂಗ್ ಓನ್ಲಿ ಒನ್ ಚೇಂಜಸ್. ಒಂದೇ ಚೇಂಜ್ ಮಾಡ್ಬೇಕು ನಾವು. ಏನು, ಈ ಆಬ್ಜೆಕ್ಟ್ ಡಿಸ್ಟೆನ್ಸ್ ಏನಿತ್ತಲ್ಲ ಇದನ್ನ ಒಂದೊಂದು ಸೆಂಟಿಮೀಟರ್ ನೀವು ಕಡಿಮೆ ಮಾಡ್ಕೊಂತ ಬರ್ರಿ. ಅಂದ್ರೆ ನೀವೇನ್ ಮಾಡ್ಬೇಕು? ಆಬ್ಜೆಕ್ಟ್ ಪಿನ್ ಅನ್ನ ಟುವರ್ಡ್ಸ್ ದ ಲೆನ್ಸ್ 1 ಸೆಂಟಿಮೀಟರ್ ನೀವು ಮೂವ್ ಮಾಡ್ಕೊತ ಹೋಗ್ಬೇಕು. ಟುವರ್ಡ್ಸ್ ದ ಲೆನ್ಸ್ ಯು ಹ್ಯಾವ್ ಟು ಮೂವ್ ದ ಆಬ್ಜೆಕ್ಟ್ ಪಿನ್ by 1 centimeter for every trial. So ಇದು minus 45 ಐತ್ರಿ. ನೆಕ್ಸ್ಟ್ ದ minus 44, ಅದರ ನೆಕ್ಸ್ಟ್ ದ minus 43, ಅದರ ನೆಕ್ಸ್ಟ್ minus 42, and ಅದರ ನೆಕ್ಸ್ಟ್ minus 41. Like this we have to take it. Next, image distance ನೋಡ್ರಿ. I have already taken these trials and I will just want writing down the readings which we have got. So second trial ಗೆ ನಮಗೆ image distance ಬಂದಿತ್ತು 39.5. Third trial ಗೆ ನಮಗೆ ಬಂದದ 41.5. And next we have got it as 42 centimeter. After that we have got it as 44 centimeter. Like this we have got the image distances. So using object distance and image distance ನೀವು ಏನು ಮಾಡಬೇಕು? You have to draw this graph. U versus V graph ನೀವು ತೆಗಿಬೇಕು. U along x-axis negative x-axis, V along positive y-axis, right? ನೀವು ತಗೊಂಡಿರುವಂತ ಟ್ರಯಲ್ಸ್ ಎಲ್ಲಾನು ನೀವು ಒಂದು ಫ್ರೀ ಕರ್ವ್ ದಿಂದ ಜಾಯಿನ್ ಮಾಡ್ಕೊಂಡ್ರೆ ಈ ತರ ನಮಗೆ ಕರ್ವ್ ಬರ್ತದೆ. ನೆಕ್ಸ್ಟ್ ಏನ್ ಮಾಡ್ರಿ? ಎಕ್ಸ್ ಆಕ್ಸಿಸ್ ಜೊತೆಗೆ 45 ಡಿಗ್ರಿ ಆಂಗಲ್ ಒಳಗೆ ಯು ಡ್ರಾ ಅ ಬೈಸೆಕ್ಟರ್. ಒಂದು ಸ್ಟ್ರೇಟ್ ಲೈನ್ ತೆಗಿರಿ. ಅಂದ್ರೆ ಈ ಕಡೆ 45, ಈ ಕಡೆ 45 ಡಿಗ್ರಿ ಒಳಗೆ ಒಂದು ಬೈಸೆಕ್ಟರ್ ಡ್ರಾ ಮಾಡ್ಕೊರಿ. ಆ ಬೈಸೆಕ್ಟರ್ ಈ ಕರ್ವ್ ನ ಎಲ್ಲಿ ಇಂಟರ್ಸೆಕ್ಟ್ ಮಾಡ್ತದಲ್ಲ, ಫ್ರಮ್ ದಾಟ್ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಯು ಡ್ರಾ ಪರ್ಪೆಂಡಿಕ್ಯುಲರ್ ಟು ವೈ ಆಕ್ಸಿಸ್ ಆಸ್ ವೆಲ್ ಆಸ್ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ಆಕ್ಸಿಸ್. ಸೊ ಇಲ್ಲೇ ಯು ವಿಲ್ ಗೆಟ್ ದ ವ್ಯಾಲ್ಯೂಸ್ ಆಫ್ ಒ ಎ ಅಂಡ್ ಒ ಬಿ, ರೈಟ್? ಇಲ್ಲಿ ನೋಡ್ರಿ, ಯು ವಿಲ್ ಜಸ್ಟ್ ಗೆಟ್ ದ ವ್ಯಾಲ್ಯೂಸ್ ಆಫ್ ಒ ಎ ಅಂಡ್ ಒ ಬಿ. ಇದು ಒ ಎ, ಆಮೇಲೆ ಇದು ಒ ಬಿ, ರೈಟ್? ಆ ಗ್ರಾಫ್ ಒಳಗೆ ನೀವು ಏನ್ ಸ್ಕೇಲ್ ಹಾಕೊಂಡಿರ್ತೀರಿ ಅದ್ರ ಪ್ರಕಾರ ನೀವು ಒ ಎ ವ್ಯಾಲ್ಯೂ ಮತ್ತು ಒ ಬಿ ವ್ಯಾಲ್ಯೂ ತಗೋಬೇಕು. ಯೂಸಿಂಗ್ ದಿಸ್ ಒ ಎ ವ್ಯಾಲ್ಯೂ ಅಂಡ್ ಒ ಬಿ ವ್ಯಾಲ್ಯೂ, ಸಬ್ಸ್ಟಿಟ್ಯೂಟ್ ದಟ್ ಇನ್ ದ ಫಾರ್ಮುಲಾ ಅಂಡ್ ದೆನ್ ಯು ವಿಲ್ ಗೆಟ್ ದ ಫೋಕಲ್ ಲೆಂತ್. ಸೊ ಫಾರ್ಮುಲಾ ನಮ್ಗೆ ಏನದಲ್ಲ ಇದ್ರದ್ದು, ಆ ಫಾರ್ಮುಲಾ ಒಳಗೆ ಒ ಎ ಪ್ಲಸ್ ಒ ಬಿ ಡಿವೈಡೆಡ್ ಬೈ 4 ಅಂತ ಏನ್ ಫಾರ್ಮುಲಾ ಅದ, ಆ ಫಾರ್ಮುಲಾ ಒಳಗೆ ನೀವು ಒ ಎ ಮತ್ತು ಒ ಬಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ರಿ, ಯು ವಿಲ್ ಗೆಟ್ ದ ಫೋಕಲ್ ಲೆಂತ್, ರೈಟ್? ಸೊ ಫೋಕಲ್ ಲೆಂತ್ ಶುಡ್ ಬಿ ಕ್ಲೋಸ್ ಟು ದಿಸ್ ರಫ್ ಫೋಕಲ್ ಲೆಂತ್. ಈ ರಫ್ ಫೋಕಲ್ ಲೆಂತ್ ನಮಗೆ ಸಮೀಪ ಬರ್ತದ್ರಿ, ರೈಟ್? ಸೊ ಇದ್ರದ್ದೆಲ್ಲ ನಾವು ಫೋಕಲ್ ಲೆಂತ್ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ ಕೂಡಲೇ ವಿ ವಿಲ್ ಗೆಟ್ ಐದರ್ 20 ಸೆಂಟಿಮೀಟರ್ ಆರ್ 21 ಸೆಂಟಿಮೀಟರ್ ಫೋಕಲ್ ಲೆಂತ್ ನಮಗೆ ಬರ್ತದೆ, ರೈಟ್? ಸೊ ದಟ್ ಇಸ್ ಹೌ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಫೋಕಲ್ ಲೆಂತ್ ಆಫ್ ಗಿವನ್ ಕಾನ್ವೆಕ್ಸ್ ಲೆನ್ಸ್. For more practicals, please keep watching the channel. Thank you for watching the video as well as supporting the channel. Please keep watching the channel and supporting the channel, right? And also please share the channel with your friends and family. Thank you so much for this. We'll meet in the next video again. Thank you.